ನಮಸ್ಕಾರ. ನಾವು ಹಿಂದಿನ ಕ್ಲಾಸಲ್ಲಿ ವಿಯೆನ್ನಾ ಕಾಂಗ್ರೆಸ್ ಸಮಾವೇಶ ಅಥವಾ ಪ್ರತಿಗಾಮಿ ಯುಗ ಈ ವಿಷಯದ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ವಿ. ಮುಖ್ಯವಾಗಿ ನೆಪೋಲಿಯನ್ ಬೋನೋಪಾರ್ಟೆಯ ಪತನಾನಂತರದಲ್ಲಿ ಫ್ರೆಂಚ್ ಚಕ್ರವರ್ತಿಯಾಗಿರ್ತಕ್ಕಂಥ ನೆಪೋಲಿಯನ್ ಬೋನೋಪಾರ್ಟೆಯನ್ನು ಪತನಗೊಳಿಸಿದ ನಂತರದಲ್ಲಿ ಯುರೋಪಿನ ವಿಜೇತ ರಾಷ್ಟ್ರಗಳು ಆಸ್ಟ್ರಿಯಾದ ರಾಜಧಾನಿ ವಿಯೆನ್ನಾದಲ್ಲಿ ಪ್ರಧಾನಿ ಪ್ರಿನ್ಸ್ ಮೆಟರ್ನಿಕ್ನ ಅಧ್ಯಕ್ಷತೆಯಲ್ಲಿ ಸಮಾವೇಶವನ್ನು ಕೈಗೊಂಡು ಯುರೋಪಿನ ಭವಿಷ್ಯವನ್ನು ನಿರ್ಧರಿಸಲು ಮುಂದಾಗಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ಮುಖ್ಯವಾಗಿ ಈ ಸಂದರ್ಭದಲ್ಲಿ ಯುರೋಪಿನ ಅನೇಕ ಪ್ರತಿನಿಧಿಗಳು, ಚಕ್ರವರ್ತಿಗಳು ಈ ಒಂದು ಅಂತಾರಾಷ್ಟ್ರೀಯ ಸಮಾವೇಶದಲ್ಲಿ ಪಾಲ್ಗೊಂಡು ಸುದೀರ್ಘವಾಗಿ ಸುಮಾರು 9 ವರ್ಷಗಳ ಕಾಲ ಈ ಸಮ್ಮೇಳನವನ್ನು ನಡೆಸಿ ನೆಪೋಲಿಯನ್ನ ಪತನಾನಂತರದಲ್ಲಿ ವಿಜೇತ ರಾಷ್ಟ್ರಗಳಿಗೆ ಬಹುಮಾನ ನೀಡತಕ್ಕಂಥದ್ದು, ನೆಪೋಲಿಯನ್ನ ಮಿತ್ರ ದೇಶಗಳನ್ನು ಶಿಕ್ಷೆಗೆ ಗುರಿಪಡಿಸ್ತಕ್ಕಂಥದ್ದು, ಯುರೋಪಿನ ಭೂಪಟವನ್ನು ಪುನರಚನೆ ಮಾಡತಕ್ಕಂಥದ್ದು, ಯುರೋಪಿನಲ್ಲಿ ಶಾಂತಿಯನ್ನು ಕಾಪಾಡ್ತಕ್ಕಂಥದ್ದು, ಜೊತೆಗೆ ಹಳೆಯ ರಾಜಪ್ರಭುತ್ವವನ್ನು ಮರುಸ್ಥಾಪನೆ ಮಾಡ್ತಕ್ಕಂಥದ್ದು ಮತ್ತು ಭವಿಷ್ಯದಲ್ಲಿ ಯುರೋಪಿನ ಯಾವುದೇ ಮೂಲೆಯಲ್ಲಿ ಉದಾರವಾದ ತತ್ವಗಳು, ವಿಶೇಷವಾಗಿ ಫ್ರಾನ್ಸ್ ಮಹಾಕ್ರಾಂತಿಯ ಧ್ಯೇಯಗಳಾಗಿರ್ತಕ್ಕಂಥ ಸ್ವತಂತ್ರ, ಸಮಾನತೆ ಮತ್ತು ಭ್ರಾತೃತ್ವ ತತ್ವಗಳು ತಲೆ ಎತ್ತದಂತೆ ಹತ್ತಿಕ್ಕುವುದು ಇದರ ಉದ್ದೇಶವಾಗಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ಈ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತವಾಗಿರ್ತಕ್ಕಂಥ ಆಸ್ಟ್ರಿಯಾದ ಚಾನ್ಸಲರ್ ಪ್ರಿನ್ಸ್ ಮೆಟರ್ನಿಕ್, ಚಕ್ರವರ್ತಿ 1ನೇ ಫ್ರಾನ್ಸಿಸ್, ರಷ್ಯಾದ ಚಕ್ರವರ್ತಿ ಫ್ರೆಡ್ರಿಕ್ 3ನೇ ವಿಲಿಯಂ, ರಷ್ಯಾದ ಚಕ್ರವರ್ತಿ ಜಾರ್ 1ನೇ ಅಲೆಕ್ಸಾಂಡರ್, ಇಂಗ್ಲೆಂಡಿನ ಲಾರ್ಡ್ ಕ್ಯಾಸಲ್ರಿ ವೆಲ್ಲಿಂಗ್ಟನ್, ಫ್ರಾನ್ಸ್ನ ಟೆಲಿರಾನ್ ಮುಂತಾದವರು ಈ ಸಭೆಯಲ್ಲಿ ಪಾಲ್ಗೊಂಡು ಇಡೀ ಯುರೋಪಿನ ಪ್ರಾದೇಶಿಕ ಪುನರ್ವ್ಯವಸ್ಥೆಗೆ ಸಂಬಂಧಿಸಿದಂತೆ ಅನೇಕ ತೀರ್ಮಾನಗಳನ್ನು ಕೈಗೊಂಡಿರ್ತಕ್ಕಂಥ ನಾವು ನೋಡ್ತಾ ಹೋಗ್ತೀವಿ. ನೆನ್ನೆ ಕ್ಲಾಸಲ್ಲಿ ಇದ್ರ ಬಗ್ಗೆ ಡೀಟೇಲ್ ಆಗಿ ನಾವು ಚರ್ಚೆ ಮಾಡಿದ್ವಿ. ವಿಶೇಷವಾಗಿ ಫ್ರಾನ್ಸಿಗೆ ಸಂಬಂಧಿಸಿದಂತೆ ಬೊರ್ಬೋನ್ ಸಂತತಿಯ ಆಳ್ವಿಕೆಯನ್ನು ಮರುಸ್ಥಾಪಿಸಿ 18ನೇ ಲೂಯಿಯನ್ನು ಫ್ರಾನ್ಸ್ನ ಚಕ್ರವರ್ತಿಯನ್ನಾಗಿ ಮಾಡಿರ್ತಕ್ಕಂಥದ್ದು, ಆನಂತರದಲ್ಲಿ ಫ್ರಾನ್ಸ್ನ ಗಡಿಗಳನ್ನು ಕ್ರಾಂತಿಯ ಪೂರ್ವದಲ್ಲಿ ಅದೇನು ಭೂಪ್ರದೇಶ ಬಂದಿತ್ತೋ ಅಷ್ಟಕ್ಕೆ ಮಿತಿಗೊಳಿಸಿರ್ತಕ್ಕಂಥದ್ದು, ಹಾಗೂ ಫ್ರಾನ್ಸ್ ವಿಜೇತ ರಾಷ್ಟ್ರಗಳಿಗೆ ಯುದ್ಧ ಪರಿಹಾರವನ್ನು ತುಂಬಿಕೊಡುವಂತೆ ನಿರ್ಧರಿಸಿರ್ತಕ್ಕಂಥದ್ದು ನಾವು ನೋಡ್ತೀವಿ. ಇನ್ನು ಇಟಲಿಗೆ ಸಂಬಂಧಿಸಿದಂತೆ ಇಟಲಿಯ ಪ್ರಮುಖ ಪ್ರದೇಶಗಳನ್ನು ಆಸ್ಟ್ರಿಯಾ ತನ್ನ ವಶಕ್ಕೆ ಪಡೆದುಕೊಂಡಿರ್ತಕ್ಕಂಥ ನೋಡ್ತೀವಿ. ವೆನೇಷಿಯಾ, ಲಂಬಾರ್ಡಿ, ಲೇರಿಯಾ ಮತ್ತು ಟೈರೋರ್ ಪ್ರಾಂತ್ಯಗಳನ್ನು ಇಟಲಿಯಿಂದ ತನ್ನ ನೇರ ಆಳ್ವಿಕೆಗೆ ಒಳಪಡಿಸಿರ್ತಕ್ಕಂಥದ್ದು. ಹಾಗೆಯೇ ಇಟಲಿಯ ಪರ್ಮಾ, ಮೊಡೆನಾ, ಟಸ್ಕನಿ, ರೊಮಾಗ್ನ ರಾಜ್ಯಗಳಲ್ಲಿ ಆಸ್ಟ್ರಿಯಾದ ಹ್ಯಾಬ್ಸ್ಬರ್ಗ್ ರಾಜಕುಮಾರರನ್ನು ಅಧಿಕಾರಕ್ಕೆ ತಂದಿರತಕ್ಕಂಥ ನೋಡ್ತೀವಿ. ಹಾಗೆಯೇ ರೋಮ್, ಒಲಾಗ್ನ ಮುಂತಾದ ಪ್ರಾಂತ್ಯಗಳಲ್ಲಿ ಪೋಪನ ಆಳ್ವಿಕೆಯನ್ನು ಮರುಸ್ಥಾಪಿಸಿ ಸಾರ್ಡಿನಿಯಾ ಮತ್ತು ಪೀಡ್ಮಾಂಟ್ನಲ್ಲಿ ಸವಾಯಿ ಮನೆತನದ ಚಾರ್ಲ್ಸ್ ಆಲ್ಬರ್ಟ್ನನ್ನು, ಸಾರ್ಡಿನಿಯಾದ ದೊರೆ ಚಾರ್ಲ್ಸ್ ಆಲ್ಬರ್ಟ್ನನ್ನು ಅಧಿಕಾರಕ್ಕೆ ತಂದಿರತಕ್ಕಂಥ ನೋಡ್ತೀವಿ. ಇನ್ನು ಜರ್ಮನಿಯ 38 ರಾಜ್ಯಗಳ ರೈನೇ ಒಕ್ಕೂಟವನ್ನು ಫ್ರಾಂಕ್ಫರ್ಟ್ ಡಯಟ್ ಎಂದು ಮರುನಾಮಕರಣ ಮಾಡಿ ಅದರ ಅಧ್ಯಕ್ಷತೆಯನ್ನು ಆಸ್ಟ್ರಿಯಾ ವಹಿಸಿಕೊಳ್ಳೋದ್ರ ಮೂಲಕ ಜರ್ಮನಿ ಮತ್ತು ಇಟಲಿಯ ಅಸ್ತಿತ್ವವನ್ನು ನಾಶಗೊಳಿಸಿರ್ತಕ್ಕಂಥದ್ದನ್ನು ನೋಡ್ತೀವಿ. ಹಾಗೆ ಬೆಲ್ಜಿಯಂ ಮತ್ತು ಹಾಲೆಂಡನ್ನು ಒಗ್ಗೂಡಿಸಿ ಯುನೈಟೆಡ್ ನೆದರ್ಲ್ಯಾಂಡ್ ಎಂಬ ಹೊಸ ರಾಜ್ಯವನ್ನು ರಚನೆ ಮಾಡಿ ಆರೆಂಜ್ ಸಂತತಿಯ 1ನೇ ವಿಲಿಯಂನನ್ನು ಅಧಿಕಾರಕ್ಕೆ ತಂದಿರತಕ್ಕಂಥದ್ದನ್ನು ನಾವು ಗುರುತಿಸ್ತಾ ಹೋಗ್ತೀವಿ. ಇನ್ನು ಉಳಿದಂತೆ ರಷ್ಯಾ, ಪ್ರಷ್ಯಾ ಮತ್ತು ಆಸ್ಟ್ರಿಯಾ ಹಾಗೂ ಇಂಗ್ಲೆಂಡ್ ಇವುಗಳಿಂದ ಗರಿಷ್ಠ ಲಾಭವನ್ನು, ಭೂಪ್ರದೇಶಗಳನ್ನು ತಮ್ಮದಾಗಿಸಿಕೊಳ್ಳುವುದರ ಮೂಲಕ ಮತ್ತು ನೆಪೋಲಿಯನ್ ಸಾಮ್ರಾಜ್ಯದ ಭೂಪ್ರದೇಶಗಳನ್ನು ತಮ್ಮದಾಗಿಸಿಕೊಳ್ಳುವುದರ ಮೂಲಕ ಪ್ರಾದೇಶಿಕ ಪುನರ್ವ್ಯವಸ್ಥೆಯಲ್ಲಿ ತಮ್ಮ ದೇಶಗಳಿಗೆ ಅತಿ ಹೆಚ್ಚಿನ ಲಾಭವಾಗುವಂತೆ ನೋಡಿಕೊಂಡಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಪ್ರತಿಯೊಂದು ದೇಶಗಳು ಕೂಡ ತಮ್ಮ ಸ್ವಾರ್ಥ ಸಾಧನೆಯಿಂದ ಗರಿಷ್ಠ ಲಾಭವಾಗುವಂತೆ, ತಮ್ಮ ದೇಶಕ್ಕೆ ಗರಿಷ್ಠ ಲಾಭವಾಗುವಂತೆ ನೋಡ್ಕೊಂಡಿರ್ತಕ್ಕಂಥದ್ದು ನಾವು ನೋಡ್ತೀವಿ. ಈ ದಿನ ಮುಖ್ಯವಾಗಿ ನಾವು ಈ ಪ್ರಾದೇಶಿಕ ಪುನರ್ವ್ಯವಸ್ಥೆಯ ಒಂದು ವಿಮರ್ಶೆ, ಇದು ಹೇಗೆ ಭವಿಷ್ಯದಲ್ಲಿ ಯುರೋಪಿನ ಮೇಲೆ ಪ್ರಭಾವವನ್ನು ಬೀರಿತು, ಇದರ ಪರಿಣಾಮಗಳು ಏನು ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡಿ 1815ರ ವಿಯೆನ್ನಾ ಕಾಂಗ್ರೆಸ್ಸಿನ ಪ್ರಾದೇಶಿಕ ಪುನರ್ವ್ಯವಸ್ಥೆ 1815ರಿಂದ 1848ರವರೆಗೆ ಇದು ಮುಂದುವರೆದುಕೊಂಡು ಹೋಗಿರ್ತಕ್ಕಂಥ ನಾವು ನೋಡ್ಬೋದು. ಪ್ರಮುಖವಾಗಿ 3 ತತ್ವಗಳನ್ನು ಆಧರಿಸಿ, ಒಂದು ನ್ಯಾಯಬದ್ಧ ತತ್ವ, ಶಕ್ತಿ ಸಮತೋಲನ ತತ್ವ ಮತ್ತು
ಪ್ರತಿಗಾಮಿ ನೀತಿ, ಈ 3 ತತ್ವಗಳನ್ನು ಆಧರಿಸಿ ಪ್ರಾದೇಶಿಕ ಪುನರ್ವ್ಯವಸ್ಥೆಯನ್ನು ಕೈಗೊಂಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ಮುಖ್ಯವಾಗಿ ನೋಡ್ತೀವಿ. ಈ ಹಿನ್ನೆಲೆಯಲ್ಲಿ ಕೈಗೊಂಡಿರ್ತಕ್ಕಂಥ ತೀರ್ಮಾನಗಳು ಕೇವಲ ರಾಜಪ್ರಭುತ್ವದ ಪರವಾಗಿತ್ತೇ ಹೊರತು ನಾವು ಜನತೆಯ ಪರವಾಗಿರಲಿಲ್ಲ ಅನ್ನೋದನ್ನು ನಾವು ನೋಡ್ತಾ ಹೋಗ್ತೀವಿ. ಸಿ ಡಿ ಹೇಜನ್ ಮುಂತಾದವರು ಅಥವಾ ಪ್ರೊಫೆಸರ್ ಹೇಸ್, ಸಿ ಡಿ ಹೇಜನ್ ಮುಂತಾದವರು ಇದನ್ನು ಒಂದು ಶ್ರೀಮಂತರ ಕೂಟ ಅಂತೇಳಿ ಇದನ್ನು ಕರೆದಿರ್ತಕ್ಕಂಥ ನೋಡ್ತಾ ಹೋಗ್ತೀವಿ. ಅಂದ್ರೇನು, ರಾಜಪ್ರಭುತ್ವಗಳನ್ನು ಮರುಸ್ಥಾಪನೆ ಮಾಡಿ ಉದಾರವಾದ ತತ್ವಗಳನ್ನು ಹತ್ತಿಕ್ಕುವ ಉದ್ದೇಶದಿಂದ ನಡೆದಿರ್ತಕ್ಕಂಥ ಒಂದು ಶ್ರೀಮಂತರ ಒಕ್ಕೂಟ ಅಥವಾ ಕೂಟ ಅಂತೇಳಿ, ಮೋಜಿನ ಕೂಟ ಅಂತೇಳಿ ಇದನ್ನು ಕರೆದಿರ್ತಕ್ಕಂಥದ್ದು ನಾವು ನೋಡ್ತಾ ಹೋಗ್ತೀವಿ. ಈ ಒಂದು ಸಮಾವೇಶದ ರೂವಾರಿಯಾಗಿರ್ತಕ್ಕಂಥ ಆಸ್ಟ್ರಿಯಾದ ಪ್ರಧಾನಿ ಅಥವಾ ಆಸ್ಟ್ರಿಯಾದ ಚಾನ್ಸಲರ್ ಪ್ರಿನ್ಸ್ ಮೆಟರ್ನಿಕ್ ಹೇಳುವಂತೆ ಯುರೋಪಿನ ಜನತೆಗೆ ಪ್ರಮುಖವಾಗಿ ಸ್ವಾತಂತ್ರ್ಯ ಬೇಕಾಗಿಲ್ಲ, ಬದಲಾಗಿ ಶಾಂತಿ ಬೇಕಾಗಿದೆ ಅಂತ ಹೇಳ್ತಾರೆ. ಅಂದ್ರೇನು, ರಾಜಪ್ರಭುತ್ವವಾದಿಯಾಗಿರ್ತಕ್ಕಂಥ ಪ್ರಿನ್ಸ್ ಮೆಟರ್ನಿಕ್ ಫ್ರಾನ್ಸ್ನ ಮಹಾಕ್ರಾಂತಿಯ ಧ್ಯೇಯಗಳಾಗಿರ್ತಕ್ಕಂಥ ಸ್ವತಂತ್ರ, ಸಮಾನತೆ ಮತ್ತು ಭ್ರಾತೃತ್ವ, ಈ ಉದಾರ ತತ್ವಗಳ ಕೊಡು ವೈರಿಯಾಗಿದ್ದು ಈ ಹೇಳಿಕೆಯನ್ನು ನೀಡಿರ್ತಕ್ಕಂಥ ಯುರೋಪಿನ ಜನತೆಗೆ ಸ್ವಾತಂತ್ರ್ಯ ಬೇಕಾಗಿಲ್ಲ ಅಥವಾ ಉದಾರವಾದ ತತ್ವಗಳು ಬೇಕಾಗಿಲ್ಲ, ಗಣರಾಜ್ಯ ಬೇಕಾಗಿಲ್ಲ, ಬದಲಾಗಿ ಶಾಂತಿ ಬೇಕಾಗಿದೆ ಎಂಬುದನ್ನು ಪ್ರತಿಪಾದಿಸಿ ಪ್ರತಿಗಾಮಿ ನೀತಿಯನ್ನು ಅನುಸರಿಸುವುದರ ಮೂಲಕ ಯುರೋಪಿನ ಯಾವುದೇ ಮೂಲೆಯಲ್ಲಿ ಉದಾರವಾದಗಳು ತತ್ವಗಳು ತಲೆ ಎತ್ತದಂತೆ ನಿರ್ದಯವಾಗಿ ಹತ್ತಿಕ್ಕಿ ತನ್ನ ಆಕ್ರಮಣಕಾರಿ ಪ್ರತಿಗಾಮಿ ನೀತಿಯನ್ನು 1848ರವರೆಗೆ ಮುಂದುವರಿಸಿರ್ತಕ್ಕಂಥದ್ದನ್ನು ನಾವು ಮುಖ್ಯವಾಗಿ ನೋಡ್ತಾ ಹೋಗ್ತೀವಿ. ಮೊದಲನೇದಾಗಿ ಈ ಪ್ರಾದೇಶಿಕ ಪುನರ್ವ್ಯವಸ್ಥೆಯಲ್ಲಿ ಕಂಡುಬಂದಿರತಕ್ಕಂಥ ಒಂದು ಪ್ರಮುಖ ಲೋಪ ಅಂದರೆ ಬೆಲ್ಜಿಯಂಗೆ ಸಂಬಂಧಪಟ್ಟ ಹಾಗೆ. ಬೆಲ್ಜಿಯಂ ಮೂಲತಃ ಕೃಷಿ ಪ್ರಧಾನವಾಗಿರ್ತಕ್ಕಂಥ ದೇಶ ಮತ್ತು ಕ್ಯಾಥೋಲಿಕ್ ಧರ್ಮೀಯರನ್ನು ಒಳಗೊಂಡಿರ್ತಕ್ಕಂಥ ಒಂದು ದೇಶ. ಆದರೆ ಹಾಲೆಂಡ್ ವ್ಯಾಪಾರ ಮತ್ತು ವಾಣಿಜ್ಯ ಚಟುವಟಿಕೆಗಳಲ್ಲಿ ತೊಡ್ಕೊಂಡಿರ್ತಕ್ಕಂಥ ದೇಶ, ಜೊತೆಗೆ ಪ್ರೊಟೆಸ್ಟೆಂಟ್ ಧರ್ಮವನ್ನು ಅನುಸರಿಸ್ತಕ್ಕಂಥದ್ದು. ಪರಸ್ಪರ ಈ ಎರಡೂ ದೇಶಗಳು ಕೂಡ ತದ್ವಿರುದ್ಧವಾಗಿರ್ತಕ್ಕಂಥ ಆಚರಣೆಗಳನ್ನು, ನಂಬಿಕೆಗಳನ್ನು, ಧರ್ಮವನ್ನು ಮತ್ತು ವೃತ್ತಿಪರತೆಯನ್ನು ಹೊಂದಿರತಕ್ಕಂಥದ್ದನ್ನು ನಾವಲ್ಲಿ ನೋಡ್ತಾ ಹೋಗ್ತೇವೆ. ಆದರೆ ಈ ಶಕ್ತಿ ಸಮತೋಲನ ನೀತಿ ಅಡಿಯಲ್ಲಿ ಮತ್ತು ನ್ಯಾಯಬದ್ಧ ತತ್ವದ ಅಡಿಯಲ್ಲಿ ಫ್ರಾನ್ಸಿನ ಸುತ್ತಲೂ ಬಲಿಷ್ಠ ರಾಜ್ಯಗಳನ್ನು ಸ್ಥಾಪನೆ ಮಾಡುವ ಒಂದು ಉದ್ದೇಶ ಮತ್ತು ಹಳೆಯ ರಾಜಮನೆತನಗಳನ್ನು ಅಧಿಕಾರಕ್ಕೆ ತರುವ ಆಶಯವನ್ನಿಟ್ಟುಕೊಂಡು ಈ ಎರಡೂ ದೇಶಗಳನ್ನು ಒಗ್ಗೂಡಿಸಿ ಯುನೈಟೆಡ್ ನೆದರ್ಲ್ಯಾಂಡ್ ಎಂಬ ಒಂದು ಹೊಸ ರಾಜ್ಯವನ್ನು ರಚನೆ ಮಾಡಿ ಆರೆಂಜ್ ಸಂತತಿಯ 1ನೇ ವಿಲಿಯಂನಲ್ಲಿ ರಾಜನನ್ನಾಗಿ ಮಾಡಿರ್ತಕ್ಕಂಥ ನಾವು ನೋಡ್ತಾ ಇರ್ತೀವಿ. ಆದರೆ ಈ ಪ್ರಾದೇಶಿಕ ಪುನರ್ವ್ಯವಸ್ಥೆಯ ನಂತರದಲ್ಲಿ ಹಾಲೆಂಡಿನ ಡಚ್ಚರು ಬೆಲ್ಜಿಯಮ್ಮರನ್ನು ಶೋಷಣೆ ಮಾಡಲು ಆರಂಭಿಸಿರ್ತಕ್ಕಂಥದ್ದು ನಾವು ನೋಡ್ತೀವಿ. ಡಚ್ ಭಾಷೆಯನ್ನು ಆಡಳಿತ ಭಾಷೆಯನ್ನಾಗಿ ಜಾರಿಗೊಳಿಸಿ ಆಡಳಿತದಲ್ಲಿ ಡಚ್ಚರಿಗೆ ಮಾತ್ರ ಅವಕಾಶಗಳನ್ನು ಕಲ್ಪಿಸಿಕೊಡುವುದರ ಮೂಲಕ ಬೆಲ್ಜಿಯಮ್ಮರನ್ನು ನಿರ್ಲಕ್ಷಿಸಿ ಬೆಲ್ಜಿಯಮ್ಮರ ಅಸಮಾಧಾನಕ್ಕೆ ಕಾರಣವಾಗಿರ್ತಕ್ಕಂಥದ್ದು ನಾವು ನೋಡ್ತಾ ಹೋಗ್ತೀವಿ. ಇದರ ಪರಿಣಾಮ ಬೆಲ್ಜಿಯಮ್ಮರು ಹಾಲೆಂಡಿನವರೊಂದಿಗೆ ಹೊಂದಿಕೊಳ್ಳಲು ನಿರಾಕರಿಸಿ ಅಥವಾ ಅವರ ಒಟ್ಟಿಗೆ ಮುಂದುವರಿಯಲು ನಿರಾಕರಿಸಿ ದಂಗೆ ಎದ್ದಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. 1830ರಲ್ಲಿ ಬೆಲ್ಜಿಯಮ್ಮರು ದಂಗೆ ಎದ್ದು ಸ್ವತಂತ್ರ ಘೋಷಿಸಿಕೊಳ್ಳುವುದರ ಮೂಲಕ ಈ ವಿಯೆನ್ನಾ ಕಾಂಗ್ರೆಸ್ನ ಪ್ರಾದೇಶಿಕ ಪುನರ್ವ್ಯವಸ್ಥೆಯಲ್ಲಿ ಕೈಗೊಂಡಿರ್ತಕ್ಕಂಥ ಈ ಹೊಸ ರಾಜ್ಯ ಏನಿಲ್ಲ ಯುನೈಟೆಡ್ ನೆದರ್ಲ್ಯಾಂಡ್ ಪತನಗೊಂಡಿರ್ತಕ್ಕಂಥದ್ದು, ಬೆಲ್ಜಿಯಂ ಸ್ವತಂತ್ರವಾಗಿರ್ತಕ್ಕಂಥದ್ದು ನಾವು ನೋಡ್ತೀವಿ. ಜೊತೆಗೆ ಬೆಲ್ಜಿಯಮ್ಮರ ಸ್ವಾತಂತ್ರ್ಯವನ್ನು ಯುರೋಪಿನ ದೇಶಗಳು ಮಾನ್ಯತೆ ನೀಡಿರ್ತಕ್ಕಂಥದ್ದನ್ನು ನಾವು ಮುಖ್ಯವಾಗಿ ನೋಡ್ತಾ ಹೋಗ್ತೀವಿ. ಇದು ಈ ವಿಯೆನ್ನಾ ಕಾಂಗ್ರೆಸ್ನ ಪ್ರಾದೇಶಿಕ ಪುನರ್ವ್ಯವಸ್ಥೆಯ ಒಂದು ವೈಫಲ್ಯತೆಗೆ ಒಂದು ಸ್ಪಷ್ಟ ಉದಾಹರಣೆ ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ. ಆಮೇಲೆ ಎರಡನೇದು, ಫ್ರಾನ್ಸ್ನಲ್ಲಿ ಪುನಃ ಮತ್ತೆ ದಂಗೆ ತಲೆ ಎತ್ತಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ಕಾರಣ, ಈ ಫ್ರಾನ್ಸ್ನಲ್ಲಿ ಅಧಿಕಾರಕ್ಕೆ ಬಂದಿರತಕ್ಕಂಥ ಬೋರ್ಬನ್ ಸಂತತಿಯ ದೊರೆಗಳು 18ನೇ ಲೂಯಿ ಉದಾರವಾದಿಯಾಗಿದ್ದು ಉತ್ತಮ ಆಡಳಿತವನ್ನು ನೀಡಿದರೂ ಕೂಡ 1824ರಲ್ಲಿ ಅವನು ಮರಣ ಹೊಂತಾನೆ. ಅವನ ಉತ್ತರಾಧಿಕಾರಿಯಾಗಿರ್ತಕ್ಕಂಥ ದೊರೆ ನಿರಂಕುಶಮತಿಯಾಗಿ ಉದಾರವಾದ ತತ್ವಗಳನ್ನು ಹತ್ತಿಕ್ಕಲು ಮುಂದಾಗಿದ್ದರಿಂದ ಫ್ರೆಂಚ್ ಜನತೆ ಮತ್ತೊಮ್ಮೆ ರಾಜಪ್ರಭುತ್ವದ ವಿರುದ್ಧ ದಂಗೆ ಎದ್ದು ಹೋರಾಟವನ್ನು ಮಾಡಿರ್ತಕ್ಕಂಥದ್ದನ್ನು ನಾವಲ್ಲಿ ನೋಡ್ತಾ ಹೋಗ್ತೀವಿ. ಇದು ಕೂಡ ಒಂದು ವೈಫಲ್ಯತೆ ಅಂತೇಳಿ ನಾವು ಗುರುತಿಸ್ತೇವೆ. ಯಾಕಂದರೆ ಫ್ರಾನ್ಸ್ಗೆ ನೆಗಡಿಯಾದರೆ ಇಡೀ ಯುರೋಪ್ ಸೇರುತ್ತದೆ ಅಂತೇಳಿ ಒಂದು ನಾಣ್ಣುಡಿ ಇರ್ತಕ್ಕಂಥ ನೋಡ್ತಾ ಹೋಗ್ತೀವಿ.
ಈ ಫ್ರಾನ್ಸ್ನಲ್ಲಿ ನಡೆದಿರ್ತಕ್ಕಂಥ 1830 ದಂಗೆ ಏನಿದೆ ಅದು ಬೆಲ್ಜಿಯಂ ಕ್ರಾಂತಿಗೆ ಪ್ರೇರಣೆ ಆಗ್ತದೆ. ಇಟಲಿಯಲ್ಲಿ ದಂಗೆ ಎದ್ದಿರ್ತಕ್ಕಂಥ ನೋಡ್ತೀವಿ, ಗ್ರೀಸ್ನಲ್ಲಿ, ಹೀಗೆ ಅನೇಕ ದೇಶಗಳಲ್ಲಿ ದಂಗೆಗಳು ತಲೆ ಎತ್ತಲಿಕ್ಕೆ ಇದು ಕಾರಣವಾಗಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ಆದರೆ ಆಸ್ಟ್ರಿಯಾದ ಚಾನ್ಸಲರ್ ಪ್ರಿನ್ಸ್ ಮೆಟರ್ನಿ ಇತರ ಯುರೋಪಿನ ರಾಷ್ಟ್ರಗಳ ಬೆಂಬಲದೊಂದಿಗೆ ಈ ದಂಗೆಗಳನ್ನು ಹತ್ತಿಕ್ಕಿ ಯಥಾಸ್ಥಿತಿಯನ್ನು ಕಾಯ್ದುಕೊಂಡಿರ್ತಕ್ಕಂಥದ್ದು. ಆದರೆ ಪರೋಕ್ಷವಾಗಿ 1830 ಫ್ರಾನ್ಸ್ ಕ್ರಾಂತಿ ಈ ವಿಯೆನ್ನಾ ಕಾಂಗ್ರೆಸ್ಗೆ ಒಂದು ಬಹುದೊಡ್ಡ ಸವಾಲಾಗಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ಆಮೇಲೆ ಮೂರನೇದು ಪ್ರಮುಖವಾಗಿ ಈ ವಿಯೆನ್ನಾ ಕಾಂಗ್ರೆಸ್ನ ಪ್ರಾದೇಶಿಕ ಪುನರ್ವ್ಯವಸ್ಥೆಯಲ್ಲಿ ಯುರೋಪಿನ ಸಣ್ಣ ಪುಟ್ಟ ದೇಶಗಳನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ನೆಪೋಲಿಯನ್ನ ಮಿತ್ರ ದೇಶಗಳನ್ನು ಶಿಕ್ಷಿಸುವ ಆತುರದಲ್ಲಿ ಕೆಲವೊಂದು ತಪ್ಪು ನಿರ್ಧಾರಗಳನ್ನು ಕೈಗೊಂಡಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ಉದಾಹರಣೆ, ಇಟಲಿಗೆ ಸಂಬಂಧಿಸಿದಂತೆ ಪ್ರಾಚೀನ ರೋಮನ್ ಸಾಮ್ರಾಜ್ಯದ ಕೇಂದ್ರ ಸ್ಥಾನವಾಗಿರ್ತಕ್ಕಂಥ ಇಟಲಿ ಪ್ರಾದೇಶಿಕ ಪುನರ್ವ್ಯವಸ್ಥೆಯಲ್ಲಿ, ವಿಯೆನ್ನಾ ಕಾಂಗ್ರೆಸ್ನ ಪ್ರಾದೇಶಿಕ ಪುನರ್ವ್ಯವಸ್ಥೆಯಲ್ಲಿ ತನ್ನ ದೇಶದ ಅಸ್ತಿತ್ವವನ್ನು ಕಳೆದುಕೊಂಡು ಕೇವಲ ಒಂದು ಭೌಗೋಳಿಕ ಅಭಿವ್ಯಕ್ತಿಯಾಗಿ ಪರಿವರ್ತನೆಯಾಗಿರ್ತಕ್ಕಂಥದ್ದನ್ನು ನೋಡ್ತಾ ಹೋಗ್ತೀವಿ. ಇಟಲಿಯನ್ನು ಹರಿದು ಹಂಚಿ ಹಾಕಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ವಿಶೇಷವಾಗಿ ಇಟಲಿಯ ಪ್ರಮುಖ ಪ್ರಾಂತ್ಯಗಳಾಗಿರ್ತಕ್ಕಂಥ ವೆನಿಷಿಯಾ, ಲಂಬಾರ್ಡಿ, ಇಲೇರಿಯಾ ಮತ್ತು ಟೈರೋಲ್ ಪ್ರಾಂತ್ಯಗಳನ್ನು ಆಸ್ಟ್ರಿಯಾ ಚಕ್ರವರ್ತಿ ತನ್ನ ನೇರ ಆಳ್ವಿಕೆಗೆ ಒಳಪಡಿಸಿಕೊಂಡ್ರೆ, ಇಟಲಿ ಇತರ ರಾಜ್ಯಗಳಾಗಿದ್ದ ಪರ್ಮಾ, ಮೊಡೆನಾ, ಟಸ್ಕನಿ, ರೊಮಾಗ್ನಾಗಳಲ್ಲಿ ಆಸ್ಟ್ರಿಯಾದ ಹ್ಯಾಬ್ಸ್ಬರ್ಗ್ ರಾಜಕುಮಾರರನ್ನು ಅಧಿಕಾರಕ್ಕೆ ತಂದಿರತಕ್ಕಂಥ ನಾವು. ಹಾಗೇನೆ ರೋಮ್ ಸುತ್ತ ಪೋಪನ ಆಳ್ವಿಕೆಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿರ್ತಕ್ಕಂಥದ್ದು. ನೇಪಲ್ಸ್ನಲ್ಲಿ ಪ್ರಮುಖವಾಗಿ ವಿಶೇಷವಾಗಿ ಬೋರ್ಬನ್ ಸಂತತಿಯ 7ನೇ ಫರ್ಡಿನಾಂಡ್ನನ್ನು ಅಧಿಕಾರಕ್ಕೆ ತಂದಿರತಕ್ಕಂಥದ್ದು ನಾವು ಅಲ್ಲಿ ನೋಡ್ತಾ ಹೋಗ್ತೀವಿ. ಕೇವಲ ಪಿಡ್ಮಾಂಟ್ ಮತ್ತು ಸಾರ್ಡಿನಿಯಾದಲ್ಲಿ ವಿಶೇಷವಾಗಿ ಇಟಲಿಯ ಸವಾಯ್ ಮನೆತನದ ಚಾರ್ಲ್ಸ್ ಆಲ್ಬರ್ಟ್ನನ್ನು ಅಧಿಕಾರಕ್ಕೆ ತಂದಿರತಕ್ಕಂಥದ್ದನ್ನು ನಾವು ನೋಡ್ತೀವಿ. ಸಾರ್ಡಿನಿಯಾ, ಪಿಡ್ಮಾಂಟ್, ನೀಸ್, ಜಿನೋವಾಗಳನ್ನು ಒಗ್ಗೂಡಿಸಿ ಸವಾಯ್ ಮನೆತನದ ಚಾರ್ಲ್ಸ್ ಆಲ್ಬರ್ಟ್ನನ್ನು ಅಧಿಕಾರಕ್ಕೆ ತಂದಿರ್ತಾರೆ. ಅದನ್ನು ಹೊರತುಪಡಿಸಿದರೆ ಇಟಲಿಯ ಉಳಿದ ಎಲ್ಲ ಪ್ರಾಂತ್ಯಗಳು ವಿದೇಶಿಯರ ಆಳ್ವಿಕೆಗೆ ಒಳಪಟ್ಟಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ಇಟಾಲಿಯನ್ನರು ತನ್ನ ಮಾತೃಭೂಮಿಯಲ್ಲಿಯೇ ಅವರು ನಿರಾಶ್ರಿತರಾಗಿ ಅನ್ಯರ ಆಳ್ವಿಕೆಗೆ, ಅನ್ಯರ ದಬ್ಬಾಳಿಕೆಗೆ ಒಳಗಾಗಿರ್ತಕ್ಕಂಥದ್ದನ್ನು ನಾವು ಮುಖ್ಯವಾಗಿ ನೋಡ್ತಾ ಹೋಗ್ತೀವಿ. ಇದು ಮುಂದೆ ಇಟಲಿಯ ಏಕೀಕರಣಕ್ಕೂ ಕೂಡ ಸ್ಫೂರ್ತಿಯಾಗಿ, ಇಟಲಿಯ ಏಕೀಕರಣಕ್ಕೆ ಸ್ಫೂರ್ತಿಯಾಗೋದ್ರ ಮೂಲಕ ಅನೇಕ ರಾಷ್ಟ್ರ ಸಂಘಗಳು ತಲೆ ಎತ್ತಿ, ಯಂಗ್ ಇಟಲಿ ಇರ್ಬೋದು, ಕಾರ್ಬೊನರಿ ಇರ್ಬೋದು, ಹಾಗೆಯೇ ಸಾವಿರ ಅಂಗಿದಳ, ಇವೆಲ್ಲವೂ ಕೂಡ ಈ ವಿಯೆನ್ನಾ ಕಾಂಗ್ರೆಸ್ನ ಪ್ರಾದೇಶಿಕ ಪುನರ್ವ್ಯವಸ್ಥೆಯನ್ನು ವಿರೋಧಿಸಿ ತಲೆ ಎತ್ತಿರ್ತಕ್ಕಂಥ ರಹಸ್ಯ ಸಂಘಗಳು ಇಟಲಿ ಏಕೀಕರಣಕ್ಕೆ ಸ್ಫೂರ್ತಿಯಾಗಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಇನ್ನು ಜರ್ಮನಿಗೆ ಸಂಬಂಧಿಸಿದಂತೆ ಜರ್ಮನಿ ಕೂಡ ಒಂದು ಪ್ರಮುಖ ದೇಶ ಅಂತೇಳಿ ನಾವು ನೋಡ್ತೀವಿ. ಅತ್ಯಂತ ಸಂಪದ್ಭರಿತವಾಗಿರ್ತಕ್ಕಂಥ ದೇಶ. ಆದರೆ ನೆಪೋಲಿಯನ್ನ ಮಿತ್ರ ದೇಶವಾಗಿದ್ದರಿಂದ ಜರ್ಮನಿಯನ್ನು ಶಿಕ್ಷಿಸುವ ಆತುರದಲ್ಲಿ ಈ 38 ರಾಜ್ಯಗಳ ಫ್ರಾಂಕ್ಫರ್ಟ್ ಡಯಟ್ನ ಮೇಲ್ವಿಚಾರಣೆಯನ್ನು ಅಥವಾ ಅಧ್ಯಕ್ಷತೆಯನ್ನು ಆಸ್ಟ್ರಿಯಾ ವಹಿಸಿಕೊಳ್ಳುವುದರ ಮೂಲಕ ಜರ್ಮನ್ನರ ಅಸಮಾಧಾನಕ್ಕೂ ಕೂಡ ಕಾರಣವಾಗಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ಜರ್ಮನಿ ಕೂಡ ಸ್ವತಂತ್ರವಾಗಲು ಹವಣಿಸಿರ್ತಕ್ಕಂಥ ಮುಂದೆ ಬಿಸ್ಮಾರ್ಕ್ನ ನಾಯಕತ್ವದಲ್ಲಿ ಜರ್ಮನಿ ರಾಷ್ಟ್ರೀಯ ತಳಹದಿಯಡಿಯಲ್ಲಿ ಕಬ್ಬಿಣ ಮತ್ತು ರಕ್ತ ನೀತಿಯ ಮೂಲಕ ಅದು ಏಕೀಕರಣಗೊಂಡು ವಿದೇಶಿಯರ ನಿಯಂತ್ರಣದಿಂದ ಸ್ವತಂತ್ರವಾಗಿರ್ತಕ್ಕಂಥದ್ದನ್ನು ನಾವು ಗುರುತಿಸ್ತಾ ಹೋಗ್ತೀವಿ. ಹಾಗೇನೆ ಈ ವಿಯೆನ್ನಾ ಕಾಂಗ್ರೆಸ್ನ ಪ್ರಾದೇಶಿಕ ಪುನರ್ವ್ಯವಸ್ಥೆಯಲ್ಲಿ ಕಂಡುಬರ್ತಕ್ಕಂಥ ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ಲೋಪದೋಷ ಅಂದರೆ ಫ್ರಾನ್ಸ್ನ ಮಹಾಕ್ರಾಂತಿಯ ಧ್ಯೇಯಗಳನ್ನು ಹತ್ತಿಕ್ಕತಕ್ಕಂಥ ಒಂದು ಕಾರ್ಯಗಳು. ವಿಶೇಷವಾಗಿ ಯುರೋಪಿನ ಮೇಳದಲ್ಲಿ ಪವಿತ್ರ ಮೈತ್ರಿಕೂಟ ಇರ್ಬೋದು ಅಥವಾ ರಾಷ್ಟ್ರ ಮೈತ್ರಿಕೂಟಗಳ ಮೂಲಕ ಯುರೋಪಿನ ಯಾವುದೇ ಮೂಲೆಯಲ್ಲಿ ಉದಾರವಾದ ತತ್ವಗಳು ತಲೆ ಎತ್ತದಂತೆ ಹತ್ತಿಕ್ಕತಕ್ಕಂಥ ಕ್ರಮಗಳನ್ನು ಕೈಗೊಳ್ತಾರೆ. ಆದರೆ ಇದು ಈ ವಿಯೆನ್ನಾ ಕಾಂಗ್ರೆಸ್ನ ಪ್ರತಿನಿಧಿಗಳಲ್ಲಿ ಒಡಕನ್ನುಂಟು ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ವಿಶೇಷವಾಗಿ ಇಂಗ್ಲೆಂಡ್ ಉದಾರವಾದ ತತ್ವಗಳನ್ನು ಬೆಂಬಲಿಸಿಕೊಂಡು ಬಂದಿರತಕ್ಕಂಥ ಇಂಗ್ಲೆಂಡ್ ಈ ವಿಯೆನ್ನಾ ಕಾಂಗ್ರೆಸ್ನ ಪ್ರಾದೇಶಿಕ ಪುನರ್ವ್ಯವಸ್ಥೆಯಲ್ಲಿ ಪ್ರತಿಗಾಮಿ ನೀತಿ ಧೋರಣೆಯನ್ನು ವಿರೋಧಿಸಿಕೊಂಡು ಬಂದಿರತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ಅದು ಯಾವತ್ತೂ ಕೂಡ ಅನ್ಯ ರಾಷ್ಟ್ರಗಳ ಆಂತರಿಕ ವ್ಯವಹಾರದಲ್ಲಿ ಮಧ್ಯಪ್ರವೇಶಿಸುವುದನ್ನು ವಿರೋಧಿಸಿಕೊಂಡೇ ಬಂದಿರತಕ್ಕಂಥದ್ದನ್ನು ನಾವು ಇದರ ಪರಿಣಾಮವಾಗಿ 1823 ವೇಳೆಗೆ ಯುರೋಪಿನ ಮೇಳ ಪತನಗೊಳ್ಳಲಿಕ್ಕೆ ಇಂಗ್ಲೆಂಡ್ ಕಾರಣವಾಗಿರ್ತಕ್ಕಂಥದ್ದನ್ನು ಕೂಡ ನಾವು ಮುಖ್ಯವಾಗಿ ನೋಡ್ತಾ ಹೋಗ್ತೀವಿ. ಆನಂತರದಲ್ಲಿ ಈ ನ್ಯಾಯಬದ್ಧ ತತ್ವದಡಿಯಲ್ಲಿ ಯುರೋಪಿನಲ್ಲಿ
ಪುನಃ ರಾಜಪ್ರಭುತ್ವವನ್ನು ಜಾರಿಗೊಳಿಸಿತ್ತು. ಬೋರ್ಬನ್ ಸಂತತಿ ಇರ್ಬೋದು, ಆರೆಂಜ್ ಇರ್ಬೋದು, ಸವಾಯ್ ಮನೆತನದ ಆಳ್ವಿಕೆಗೆ ಇದು ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥದ್ದು. ಆದರೆ ಯುರೋಪ್ ಆಧುನೀಕರಣಗೊಳ್ಳುವಂಥ ಸಂದರ್ಭದಲ್ಲಿ ವಿಯೆನ್ನಾ ಕಾಂಗ್ರೆಸ್ನ ಪ್ರಾದೇಶಿಕ ಪುನರ್ವ್ಯವಸ್ಥೆ ಹಳೆಯ ರಾಜಪ್ರಭುತ್ವಗಳನ್ನು ಅಧಿಕಾರಕ್ಕೆ ತರುವುದರ ಮೂಲಕ ಜನಸಾಮಾನ್ಯರ ಆಶೋತ್ತರಗಳನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಿರ್ತಕ್ಕಂಥದ್ದು ನಾವು ನೋಡ್ತೇವೆ. ಹಾಗೇನೆ ಪ್ರೊಫೆಸರ್ ಹೇಸ್ ಮತ್ತು C.D. ಹೇಜನ್ ಇದೊಂದು ಶ್ರೀಮಂತರ ಮೋಜಿನ ಕೂಟವಾಗಿತ್ತೇ ವಿನಃ ಇದು ಜನಸಾಮಾನ್ಯರ ಪರವಾಗಿ ಇರಲಿಲ್ಲ ಅಥವಾ ಜನಸಾಮಾನ್ಯರ ಪರವಾಗಿ ಧ್ವನಿ ಎತ್ತಿಲ್ಲ ಅನ್ನೋ ಒಂದು ವಿಚಾರವನ್ನು ಪ್ರತಿಪಾದಿಸ್ತಕ್ಕಂಥದ್ದು ನಾವು ನೋಡ್ತೇವೆ. ಯಾಕಂದರೆ ಜನಸಾಮಾನ್ಯರ ವಿಚಾರಧಾರೆಗಳು ಇವರಿಗೆ ಬೇಕಾಗಿರಲಿಲ್ಲ. ಹಳೆಯ ರಾಜಪ್ರಭುತ್ವಗಳನ್ನು ಜಾರಿಗೊಳಿಸುವವರಿಗೆ ಅಧಿಕಾರ ಸ್ಥಾನಮಾನಗಳನ್ನು ನೀಡಿ ಪ್ರತಿಗಾಮಿ ನೀತಿಯ ಮೂಲಕ ಶಾಂತಿಯನ್ನು ಮರುಸ್ಥಾಪಿಸ್ತಕ್ಕಂಥ ಕ್ರಮಗಳನ್ನು ಕೈಗೊಂಡರೆ ಹೊರತು ಯುರೋಪಿನ ಅಭಿವೃದ್ಧಿಗಾಗಲಿ ಅಥವಾ ಜನಸಾಮಾನ್ಯರ ಆಶೋತ್ತರಗಳಿಗಾಗಲಿ ಉದಾರವಾದ ತತ್ವಗಳ ಕಡೆಯಾಗಲಿ ಇರುವ ಗಮನವನ್ನು ಹರಿಸಲಿಲ್ಲ. ಪ್ರಜಾಪ್ರಭುತ್ವ, ಗಣತಂತ್ರ ವ್ಯವಸ್ಥೆ, ವ್ಯಕ್ತಿ ಸ್ವತಂತ್ರ ಇವು ಅವರಿಗೆ ಒಗ್ಗದ ವಿಚಾರಗಳಾಗಿದ್ದರಿಂದ 1815ರಿಂದ 1868ರವರೆಗೆ ನಿರಂತರವಾಗಿ ಈ ಉದಾರವಾದ ತತ್ವಗಳನ್ನು ಹತ್ತಿಕ್ಕಲಿಕ್ಕೆ ಅವರು ಪ್ರಯತ್ನಿಸಿರ್ತಕ್ಕಂಥದ್ದು ನಾವು ನೋಡ್ತಾ ಹೋಗ್ತೀವಿ. ಆದರೆ ಖಡ್ಗಬಲದಿಂದ ನಿಯಂತ್ರಿಸಿರ್ತಕ್ಕಂಥ ಯುರೋಪ್, ಮೆಟರ್ನಿಕ್ನ ಸೇನಾಬಲದಿಂದ ನಿರ್ಬಂಧಿಸಲ್ಪಟ್ಟಿರ್ತಕ್ಕಂಥ ಯುರೋಪ್ ಮತ್ತೊಮ್ಮೆ 1848ರ ಫ್ರೆಂಚ್ ಕ್ರಾಂತಿಯ ಮೂಲಕ ಸ್ಫೋಟಗೊಂಡು ವಿಯೆನ್ನಾ ಕಾಂಗ್ರೆಸ್ನ ಪ್ರಾದೇಶಿಕ ಪುನರ್ವ್ಯವಸ್ಥೆ ಸಂಪೂರ್ಣವಾಗಿ ಸರ್ವನಾಶಗೊಳ್ಳುವುದರ ಮೂಲಕ ಯುರೋಪಿನ ಅನೇಕ ದೇಶಗಳು ಸ್ವತಂತ್ರವನ್ನು ಪಡೆದುಕೊಂಡು ರಾಷ್ಟ್ರೀಯತೆಯ ತಳಹದಿಯ ಮೇಲೆ ಸ್ವತಂತ್ರವನ್ನು ಪಡೆದುಕೊಂಡು ಏಕೀಕರಣಗೊಂಡಿರ್ತಕ್ಕಂಥ ನಾವು ಮುಖ್ಯವಾಗಿ ನೋಡ್ತಾ ಹೋಗ್ತೇವೆ. ಥ್ಯಾಂಕ್ ಯು.